ತಿರುಮಲಾಪುರ ಬೆಳದಿಂಗಳ ಬ್ರಹ್ಮರಥೋತ್ಸವದಲ್ಲಿ ಪುಟ್ಟು ಆಂಜಿನಪ್ಪ ಭಾಗಿ. ಚಳ್ಳೂರು ತಾಲೂಕಿನ ಚಿಲಕಲನಿರಪ ಹೋಬಳಿಯ ಗಡಿಗೋವಾರಲಹಳ್ಳಿ ತಿರುಮಲಾಪುರ ಬೆಟ್ಟದಲ್ಲಿ ನಡೆಯುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಳದಿಂಗಳ ಬ್ರಹ್ಮರಥೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಂಚೂಣಿ ನಾಯಕ ಪುಟ್ಟು ಆಂಜಿನಪ್ಪ ಭಾಗಿಯಾಗಿ ದೇವರ ದರ್ಶನ ಪಡೆದು ಸಮಸ್ತ ಜನತೆಗೆ ಶುಭ ಹಾರೈಸಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ತಿರುಮಲಾಪುರ ಬೆಟ್ಟದ ಮೇಲೆ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದು ಪುರಾತನ ಪ್ರಸಿದ್ಧಿಗಳನ್ನು ಗಳಿಸಿದೆ. ಎಲ್ಲಾ ರೀತಿಯ ಭಕ್ತಾದಿಗಳಿಗೆ ಇಷ್ಟಾರ್ಥ ಕೋರಿಕೆಗಳನ್ನು ಈಡೇರಿಸುವುದು ಒಂದೆಡೆಯಾದರೆ, ಬೆಳದಿಂಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಇದುವರೆಗೂ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಭಗವಂತ ಕಾಪಾಡುತ್ತಾ ಬಂದಿರೋದು ಒಂದು ಮಹಾತ್ಮೆ ಅಂತ ಸಹ ಕರೆಯಬಹುದು. ದೇವರ ಶಕ್ತಿ ಮತ್ತು ಮಹಿಮೆ ಇರುವುದರಿಂದ ಸ್ವಾಮಿಯನ್ನು ನೆನೆಸಿಕೊಂಡ್ರೆ ಸಾಕು, ಅವರು ಕೃಪೆ ತೋರುವ ದೈವವಾಗಿದ್ದಾರೆ. ಈ ವರ್ಷ ಈ ಭಾಗದ ಜನತೆಗೆ ಬೇಸಿಗೆ ಹೆಚ್ಚಾಗುತ್ತಿದ್ದು ಎಲ್ಲರಿಗೂ ಸಹ ಉತ್ತಮ ಜೀವನ ಸಾಗಿಸಲು ಭಗವಂತ ದೇವರು ಸದಾ ಶಕ್ತಿ ನೀಡಲಿ ಅಂತ ಈ ಮೂಲಕ ನಾನು ಅರಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಲಮಾಕಲಹಳ್ಳಿ ನಳಪರೆಡ್ಡಿ, ಚೌಟ್ರೆಡ್ಡಿ, ವೆಂಕಟರಮಣಪ್ಪ, ಅಮರನಾಥ ರೆಡ್ಡಿ, ವೆಂಕಟರೆಡ್ಡಿ, ಶಿವಪ್ಪ, ಶಿವಾರೆಡ್ಡಿ, ಏನಿರಿದಾಳ ಶ್ರೀನಾಥ್, ಗೋವಿಂದಪ್ಪ, ಧರ್ಮವಾರಹಳ್ಳಿ ನರಸಿಂಹಪ್ಪ, ಮುರಳಿ, ಎಸ್.ಇ. ಚೌಟ್ರೆಡ್ಡಿ, ನಾಗರಾಜ್, ಮುನಿರಾಜ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ವಿಶಿಷ್ಟವಾಗಿ ರಾತ್ರಿ ಸಂದರ್ಭದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯುವಂಥದ್ದು ನಾವು ನೋಡಿದಂಥ ರೀತಿಯಲ್ಲಿ ಎರಡು ಜಿಲ್ಲೆಗಳಲ್ಲೂ ಸಹ ಇಲ್ಲೇ ವಿಶಿಷ್ಟವಾಗಿ ನಡೆಯುವಂಥದ್ದನ್ನು ನಾವು ನೋಡ್ತಾ ಇರೋಂಥದ್ದು. ನರಸಿಂಹಸ್ವಾಮಿ ದೇವರ ಆರಾಧನೆ ದೇವಸ್ಥಾನ ಸಹ ಇಲ್ಲಿರೋಂಥದ್ದು. ಈ ಗಡಿಗೋವಾರಹಳ್ಳಿ ತಿರುಮಲಾಪುರ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ಕದ್ರಿ ಹುಣ್ಣಿಮೆ ದಿನ ಬಹಳ ವಿಶೇಷವಾಗಿ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಹಳ್ಳಿಗಳಿಂದಲೂ ಸಹ ಈ ಭಾಗದಿಂದ ಬಂದು ದೇವರ ದರ್ಶನ ಪಡ್ಕೊಂಡು ಈ ಹೋಳಿ ಹುಣ್ಣಿಮೆ ಹಬ್ಬನ ಆಚರಣೆ ಮಾಡೋಂಥದ್ದು. ಏನು ಈ ದುಷ್ಕೃತ್ಯಗಳು, ದುಶ್ಚಟಗಳು, ದುರ್ಬುದ್ಧಿ, ದುರ್ಗುಣಗಳಿರೋಂಥ ರಾಕ್ಷಸಿ ಗುಣಗಳನ್ನ ನಾಶ ಮಾಡಿ ಒಂದು ಸದ್ಗುಣಗಳಿರೋಂಥ ಒಂದು ಹೊಸ ಪ್ರಪಂಚನ ಭಗವಂತ ಸೃಷ್ಟಿ ಮಾಡಿದ ಈ ದಿನ ಅಂತೇಳಿ ಒಂದು ಪೌರಾಣಿಕ ಒಂದು ಹಿನ್ನೆಲೆ ಇರೋಂಥ ಒಂದು ಹಬ್ಬ. ವರ್ಷದ ಕಡೆಯ ಹಬ್ಬ ಅಂತಾನೆ ನಾವು ಇದನ್ನ ಭಾವಿಸ್ಬೋದು. ಇನ್ನು ಮುಂದೆ ಯುಗಾದಿ ಬರ್ತದೆ. ಕಡೆ ದಿನಗಳಲ್ಲಿ ಈ ಹಬ್ಬನ ಆಚರಣೆ ಮಾಡಿ ಭಗವಂತ ನರಸಿಂಹಸ್ವಾಮಿ ಕದ್ರಿ ಹುಣ್ಣಿಮೆ ಪ್ರಯುಕ್ತ ನರಸಿಂಹಸ್ವಾಮಿ ದರ್ಶನ ಪಡ್ಕೊಂಡು ನಮ್ಮೆಲ್ಲರ ಕಷ್ಟಗಳ ದೂರ ಆಗುವಂಥದ್ದು. ಎಲ್ಲರಿಗೂ ಸಹ ಆತ ಭಗವಂತ ಆಶೀರ್ವದಿಸಲಿ, ಎಲ್ಲರ ಬದುಕು ಹಸನಾಗಲಿ, ಎಲ್ಲರ ಮನೆಯಲ್ಲೂ ನೆಮ್ಮದಿ, ಸುಖ, ಶಾಂತಿ ಮನೆ ಮಾಡಲಿ. ಆ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ರೈತಾಪಿ ಬಂಧುಗಳಿಗೆ ಭಗವಂತ ಸದಾ ಕೃಪೆಯಿಂದ ಕಾಪಾಡಲಿ ಅಂತೇಳಿ ನಾನು ಪ್ರತಿಯೊಬ್ಬರಿಗೂ ಸಹ ಹೋಳಿ ಒಂದು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದರಲ್ಲಿ ರಾತ್ರಿ ಹೊತ್ತು ಇಲ್ಲಿ ಇದು ಏನು ಅಂತಂದ್ರೆ ಇಲ್ಲಿ ರಥೋತ್ಸವ ನಡೀತಕ್ಕಂಥದ್ದು. ಸೊ ಈ ಒಂದು ಬೆಳದಿಂಗಳ ರಥೋತ್ಸವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಹುತಗಳಾಗಲ್ಲ, ಯಾಕಂದ್ರೆ ಲಕ್ಷಾಂತರ ಜನ ಸೇರ್ತಾರೆ. ಇದಕ್ಕೆ ಏನ್ ಸರ್ ಇಲ್ಲಿ ಪ್ರಭಾವ ಏನ್ ಸರ್ ಇದು ದೇವ್ರದ್ದು? ಇದು ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿರೋಂಥ ಆಚರಣೆ. ಇಲ್ಲಿ ಕಲ್ಲು ಬಂಡೆಗಳ ಮೇಲೆ ರಥ ಹೋಗುವಂಥದ್ದು, ದೇವರ ಒಂದು ವಿಗ್ರಹನ ಇಟ್ಕೊಂಡು ದೇವರೇ ಅಲ್ಲಿ ಕೂತಿದ್ದಾರೆ ಅನ್ನೋ ಒಂದು ನಂಬಿಕೆ, ಭಾವನೆ ಎಲ್ಲರಲ್ಲೂ ಸಹ ಅದು ಭಕ್ತಿ ಭಾವದಿಂದ ಈ ಒಂದು ರಥೋತ್ಸವನ ನಡೆಸ್ಕೊಂಡು ಬರ್ತಾ ಇರೋದು ಸಹ ಇದರಿಂದ ನೋಡಿ. ಎಲ್ಲಾನು ಸಹ ದೇವರು ಅನ್ನೋಂಥದ್ದೇ ನಂಬಿಕೆ. ನಾವು ನಂಬಿದ್ರೆ ಎಲ್ಲಾನು ಸಾಧ್ಯ, ನಂಬಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ನಿಟ್ಟಿನಲ್ಲಿ ನಾವು ಬಹಳ ಶ್ರದ್ಧಾ ಭಕ್ತಿಯಿಂದ ಏನು ಮಾಡಿದ್ರು ಸಹ ದೇವರ ಕೃಪೆಯಿಂದ ಎಲ್ಲವೂ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ಇದು ಇವತ್ತಿನವರೆಗೂ ಯಾವುದೇ ರೀತಿ ಒಂದು ಸಣ್ಣ ಅಹಿತಕರ ಘಟನೆಗಳು ಸಹ ಇಲ್ಲಿ ನಡೀದೇ ಇರೋಂಥದ್ದು. ಕೆ.ಎಂ. ಕೃಷ್ಣಾರೆಡ್ಡಿಯವರು ಕಾಲದಿಂದನೂ ಸಹ ಅವರ ಒಂದು ಸರ್ವ ಪ್ರಯತ್ನ ಧಾರ್ಮಿಕ ಇಷ್ಟೊಂದು ಪ್ರಖ್ಯಾತಿ ಹೊಂದಿ ಜನಾಕರ್ಷಣೆಗೆ ಒಳಗಾಗಿರೋಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನ ಸಹ ಸಾಕಷ್ಟಿರೋಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ದೇವರ ದರ್ಶನ ಇಲ್ಲಿ ಪಡ್ಕೊಳ್ಳಿ, ಆ ಭಗವಂತನ ಕೃಪೆಗೆ ಪಾತ್ರರಾಗಲಿ ಅಂತೇಳಿ ನನ್ನ ಒಂದು ಶುಭ ಹಾರೈಕೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.